ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಫಸ್ಟ್ ವಿಡಿಯೋ ಬರ್ತಾ ಇರೋದೇ ನಂದು. ನಮಸ್ಕಾರ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಜನರೇ ಇಲ್ಲದ ಸ್ಟಾಪ್ ಇಲ್ಲ, ಜನರೇ ಇರದ ಸ್ಟಾಪ್ ಇಲ್ಲ, ಟ್ರಾಫಿಕ್ ಇರದ ರಸ್ತೆ ಇಲ್ಲ, ಟ್ರಾಫಿಕ್ ಇರದ ರಸ್ತೆ ಇಲ್ಲ. ಬೆಂಗಳೂರಿಗೆ ಬಾರದೇ ಇರುವ ಟೆಕ್ನಾಲಜಿ ಇಲ್ಲವೇ ಇಲ್ಲ, ಬೆಂಗಳೂರಿಗೆ ಬಾರದ ಟೆಕ್ನಾಲಜಿ ಇಲ್ಲವೇ ಇಲ್ಲ. ಹಿಂಗೆ ಸೊ ಟೆಕ್ನಾಲಜಿ ಅಂತ ಬಂದಾಗ ನಮ್ಮ ಬೆಂಗಳೂರಲ್ಲಿ ಎಂತ ಪ್ರಜೆಗಳಿದ್ದಾರೆ ಅಂತ ಹೇಳಿದ್ರೆ, ದಿನದಲ್ಲಿ 24 ಗಂಟೆನೂ ಸಿಕ್ಕಾಪಟ್ಟೆ ಬ್ರೈನ್ಗೆ ಕೆಲಸನ ಕೊಟ್ಟು ಹೊಸ ಟೆಕ್ನಾಲಜಿಗಳನ್ನ ಆವಿಷ್ಕಾರಗಳನ್ನ ನಮ್ಮ ಬೆಂಗಳೂರು ಒಂದು ರಾಜಧಾನಿಗೆ ತಗೊಂಡ್ ಬರ್ತಾ ಇದ್ದಾರೆ. ಯಾಕಂದ್ರೆ ಇದು ಒಂದು ಅದ್ಭುತವಾಗಿರುವಂತ ಸ್ಮಾರ್ಟ್ ಸಿಟಿ ಆಗಿದೆ. ಇಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಗಳು ಆಗ್ಬೇಕಾಗಿದೆ. ಅದರಲ್ಲಿ ಈ ರೀತಿಯ ಒಂದು ಹೊಸ ಡೆವಲಪ್ಮೆಂಟ್ ನಮಗೆ ಭಾರಿ ಖುಷಿನ ತಂದುಕೊಟ್ಟಿರುವಂತದ್ದು. ಯಾವ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬೆಂಗಳೂರಿಗೆ ಯಾವ ಹೊಸ ಟೆಕ್ನಾಲಜಿ ಇವತ್ತು ಬಂದಿದೆ. ಸೊ ಪ್ರೀತಿಯ ಬೆಂಗಳೂರಿಗರೆ, ನಾನು ಹೇಳಿದಂಥ ವಿಷಯ ಇದೇನೆ, ಎಲೆಕ್ಟ್ರಿಕಾ ಬಸ್ ಸ್ಟಾಪ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬಂದಿದೆ. ಅದಕ್ಕೆ ಹೇಳಿದ್ದು ಜನ ಇಲ್ಲದ ನಿಲ್ದಾಣವಿಲ್ಲ ಅಂತ. ಈ ಒಂದು ಸೆಟಪ್ನ ನೀವು ನೋಡ್ತಾ ಇದ್ರೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಸೊ ಬೇಸಿಕಲಿ ನಾವು ಯಾವುದಾದ್ರೂ ಒಂದು ಫಾರಿನ್ಗಳಲ್ಲಿ ಹೋದಾಗ ಅಥವಾ ಯಾವುದಾದ್ರೂ ಒಂದು ಡ್ರಾಮಾಗಳನ್ನ ನೋಡಿದಾಗ ಈ ಥರ ಒಂದು ಟೆಕ್ನಾಲಜಿ ಬಂದಿರುವಂಥ ಬಸ್ ಸ್ಟಾಪ್ಗಳನ್ನ ನೋಡ್ತಾ ಇರ್ತೀವಿ. ಬಟ್ ಇವಾಗ ನಮ್ಮ ಬೆಂಗಳೂರಿನಲ್ಲಿ ಈ ಒಂದು ಅದ್ಭುತವಾಗಿರುವಂಥ ಬಸ್ ಸ್ಟಾಪ್ ಬಂದಿರೋದು ಬಹಳ ಬಹಳ ಅದ್ಭುತವಾಗಿರುವಂಥ ಒಂದು ಕಾನ್ಸೆಪ್ಟು. ಸೊ ಈ ಬಸ್ಸಿನ ನಿಲ್ದಾಣದಲ್ಲಿ ಬಹಳಷ್ಟು ಮಾಹಿತಿಗಳಿದೆ, ಹಾಗೆಯೇ ಜನರಿಗೆ ಉಪಯೋಗ ಆಗುವಂಥ ಎಷ್ಟೋ ಒಂದು ಪದಾರ್ಥಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಅದು ಬಹಳ ಮುಖ್ಯವಾಗಿರುವಂಥದ್ದು, ಅದರಲ್ಲೂ ಮಹಿಳೆಯರಿಗೆ. ಸೊ ಅದು ಕೂಡ ನಾನು ಹೇಳ್ತೀನಿ. ಸೊ ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂಥ ಇನ್ಫೋಸಿಸ್ ಕ್ಯಾಂಪಸಲ್ಲಿ ದಯವಿಟ್ಟು ಎಲ್ಲರೂ ಒಂದು ಅಲರ್ಟ್ನ ಕೊಡ್ತಾ ಇದ್ದೀನಿ. ಏನೋ ಅಂತ ಹೇಳಿದ್ರೆ ಇಲ್ಲಿ ರ್ಯಾಂಡಮ್ ಆಗಿ ಬಂದು ವಿಡಿಯೋ ಮಾಡೋದಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ. ಸೊ ಪರ್ಮಿಷನ್ಗಳನ್ನ ತಗೋಬೇಕಾಗುತ್ತೆ. ಸೊ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬರೋರು ಏನಾದರೂ ಪರ್ಮಿಷನ್ ಇದ್ದರೆ ಮಾತ್ರ ದಯವಿಟ್ಟು ಬನ್ನಿ. ಸೊ ಇದು ಯಾರು ಮಾಡಿರೋದು ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ ಅವ್ರ ಕಡೆಯಿಂದ ಈ ಒಂದು ಅದ್ಭುತವಾಗಿರೋ ಟೆಕ್ನಾಲಜಿನ ಡೆವಲಪ್ ಮಾಡಿರೋವಂಥದ್ದು. ಇಲ್ಲಿ ಹಾಕಿದ್ದಾರೆ ನೋಡಿ, ಅವಾಯ್ಡ್ ಯೂಸಿಂಗ್ ಸಿಂಗಲ್ ಪ್ಲಾಸ್ಟಿಕ್ ಯೂಸೇಜ್. ಸೊ ಪ್ಲಾಸ್ಟಿಕ್ ಯೂಸೇಜ್ನ ದಯವಿಟ್ಟು ಕಡಿಮೆ ಮಾಡಿ ಅಂತ ಇಲ್ಲೂ ಕೂಡ ನಮಗೆ ಅದ್ಭುತವಾಗಿರುವಂಥ ಒಂದು ಸಂದೇಶನ ಸಾರಿದ್ದಾರೆ. ಒಳಗಡೆ ಹೋದರೆ ಸೊ ಇಲ್ಲಿ ನಮಗೆ ಬಹಳ ಮುಖ್ಯವಾಗಿರುವಂಥ ಇನ್ನೊಂದು ವಿಚಾರ ಇಲ್ಲಿ ನಾವು ನೋಡಬೇಕು. ಮಹಿಳೆಯರಿಗೆ ಟಚ್ಲೆಸ್ ಅಂತ ಇದೆ. ಇಲ್ಲಿ 24/7 ನಮಗೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಸಿಗುವಂಥದ್ದು ಇದೊಂದು ಬಹಳ ಬಹಳ ಖುಷಿ ಪಡುವಂಥ ವಿಚಾರ. ಯಾಕಂದರೆ ಬಸ್ ಸ್ಟಾಪಲ್ಲಿ ಈ ಥರ ಒಂದು ಟೆಕ್ನಾಲಜಿ ಇಟ್ಟಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಇಲ್ಲಿ ಬಾರ್ಕೋಡ್ ಇದೆ, ಇದನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಆದಮೇಲೆ ಇಲ್ಲಿಂದ ಕಲೆಕ್ಟ್ ಮಾಡ್ಕೋಬೋದು. ಸೊ ಎಮರ್ಜೆನ್ಸಿ SOS ಕೂಡ ಇಲ್ಲಿ ಇರುತ್ತೆ. ಏನಾದರೂ ಅಟ್ಯಾಕ್ ಆಯಿತು, ಏನಾದರೂ ಮಾಡಿದ್ರು, ಏನೋ ತೊಂದರೆ ಆಯಿತು ಅಂದಾಗ ಎಮರ್ಜೆನ್ಸಿ ಬಟನ್ಸ್ನ ಕೂಡ ಇಲ್ಲಿ ಅಳವಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಂತೂ. ತುಂಬ ಚೆನ್ನಾಗಿ ಒಂದು ಅದ್ಭುತವಾಗಿರುವಂಥ ಒಂದು ವಿಷಯ ಆ್ಯಕ್ಚುಲಿ. ಸೊ ಈಟರಿ ಐಟಮ್ಸು ಇಲ್ಲೂ ಕೂಡ ಬಾರ್ಕೋಡ್ ಹಾಕಿರ್ತಾರೆ, ಸ್ಕ್ಯಾನ್ ಮಾಡಿ ಇಲ್ಲಿ ನಮ್ಗೆ ಏನು ಬೇಕು ಅದನ್ನು ತೊಗೋಬೋದು. ಇಷ್ಟೊಂದು ವೆರೈಟಿ ಆಗಿರೋಂಥ ಚಾಟ್ಸ್ಗಳು, ಸ್ನ್ಯಾಕ್ಸು, ಚಾಕ್ಲೇಟ್ಸು, ಜ್ಯೂಸು ಪ್ರತಿಯೊಂದೂ ಇಟ್ಟಿದ್ದಾರೆ. ಇದು ಕೂಡ ಭಾಳ ಚೆನ್ನಾಗಿದೆ. ಸೊ ಬಸ್ ಸ್ಟಾಪಿನ ಸೆಟಪ್ ನೀವು ನೋಡಿದ್ರೆ ಕೂತ್ಕೊಳ್ಳೋದಕ್ಕೆ ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿದೆ. ಸೊ ಎಲೆಕ್ಟ್ರಿಕಾ ಸರ್ವಿಸಸ್ ನೋಡಿ, ಮೊಬಿಲಿಟಿ, ಗ್ರೀನಿಂಗ್, ಗವರ್ನೆನ್ಸ್, ಫೈನಾನ್ಸ್, ಟೌನ್ಶಿಪ್, ಎಲ್ಲ ಥರ ಸೆಕ್ಯೂರಿಟಿ, ಸ್ಮಾರ್ಟ್ ಸಿಟಿ ಇನಿಷಿಯೇಟಿವ್, ಎಷ್ಟು ಅದ್ಭುತವಾಗಿರುವಂಥ ಒಂದು ಕಾನ್ಸೆಪ್ಟು. ಇಲ್ಲಿ ನೋಡಿದ್ರೆ ನಮ್ಮ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಬಸ್ಸು ಓಡಾಟ ಇದೆ ಅಂತ ಒಂದು ರೂಟ್ ಮ್ಯಾಪ್ನ ಹಾಕಿದ್ದಾರೆ. ಸೊ ಇದು ಓಡಾಡೋಕ್ಕೆ ಯಾವ ಯಾವ ಏರ್ಪೋರ್ಟ್ ಅಂದರೆ ಇದು ಬೇಸಿಕಲಿ ಇದೊಂದು ಏರ್ಪೋರ್ಟ್ ಬಸ್ ಜಂಕ್ಷನ್ ಆಗಿರೋದ್ರಿಂದ ಎಲ್ಲೆಲ್ಲಿ ಬಸ್ಗಳು ಓಡಾಡುತ್ತೆ ಅಂತ ಇಲ್ಲಿ ಫುಲ್ ಕಂಪ್ಲೀಟಾಗಿ ಡೀಟೇಲ್ಸ್ನ ತೋರಿಸಿದ್ದಾರೆ. ಈಗ ಏರ್ಪೋರ್ಟ್ ಬಸ್ ಕೂಡ ಬಂದಿದೆ. ಸೊ ವಜ್ರ ಇಲ್ಲಿ ಥ್ಯಾಂಕ್ ಯು ಫಾರ್ ಕಮ್ಯುನಿಟಿಂಗ್ ಬೈ ಪೀಪಲ್ ಟ್ರಾನ್ಸ್ಪೋರ್ಟ್. ನೋಡಿ, ಎಲೆಕ್ಟ್ರಿಕ್ ಬಸ್ಗಳಿಂದ ಮಾಡಿದ್ರೆ 1.52 kg ಆಫ್ ಕಾರ್ಬನ್ ನಾವು ಸೇವ್ ಮಾಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಆ್ಯಕ್ಚುಲಿ ಡಿಸ್ಪ್ಲೇ ಆಗುತ್ತೆ ಬಸ್ ಯಾವಾಗ ಬರ್ತಾ ಇದೆ, ಎಷ್ಟೊತ್ತಿಗೆ ಬರ್ತಾ ಇದೆ ಅಂದರೆ ಇಲ್ಲಿ ಡಿಜಿಟಲ್ ಆಗಿ ಒಂದು ಡಿಸ್ಪ್ಲೇ ಕೂಡ ಮಾಡಿದ್ದಾರೆ. ಸೊ ಇಲ್ಲೂ ಇದೆ. ಇದ್ರ ಜೊತೆಗೆ ಇನ್ನೊಂದು ನೋಡಬೇಕು, ಚಾರ್ಜಿಂಗ್ ಪಾಯಿಂಟ್ಸ್ಗಳು. ಎಲ್ಲ ಕಡೆ ಮೊಬೈಲ್ ಚಾರ್ಜಿಂಗು ಪ್ಲಸ್ ಲ್ಯಾಪ್ಟಾಪ್ ಚಾರ್ಜಿಂಗು ಎಲ್ಲನೂ ಅಳವಡಿಸಿದ್ದಾರೆ. ಇದು ಒಂದು ಅದ್ಭುತವಾಗಿರುವಂಥ ವಿಷಯ. ಇಲ್ಲಿ ಸೆಕ್ಯೂರಿಟಿ ಹೆಲ್ಪ್ಲೈನ್ಗೂ ಕೂಡ ಇಲ್ಲಿ ಅಳವಡಿಸಿದ್ದಾರೆ. ಎಮರ್ಜೆನ್ಸಿ ಇದ್ದರೆ ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಡ್ರೈ ವೇಸ್ಟು, ವೆಟ್ ವೇಸ್ಟು ಎಲ್ಲದಕ್ಕೂ ಒಂದು ಡಸ್ಟ್ಬಿನ್ನ ಕೂಡ ಅರೇಂಜ್ ಮಾಡಿದ್ದಾರೆ. ಇದು ಒಂದೊಳ್ಳೆ ಕಾನ್ಸೆಪ್ಟು.
ಸೊ ಇಷ್ಟು ವಿಚಾರಗಳು ನಮ್ಮ ಬೆಂಗಳೂರಿಗೆ ಬಂದಿರುವಂಥ ಹೊಸ ಟೆಕ್ನಾಲಜಿ, ಹಾಗೆಯೇ ಒಂದು ಹೊಸ ಆವಿಷ್ಕಾರ, ಸ್ಮಾರ್ಟ್ ಆಗಿರುವಂಥ ಒಂದು ಬಸ್ ಸ್ಟಾಪು, ತುಂಬಾ ಅದ್ಭುತವಾಗಿರುವಂಥ ಒಂದು ಬಸ್ ಸ್ಟಾಪು. ಸೊ ಜನಗಳು ಆಲ್ರೆಡಿ ಓಡಾಡ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ದಯವಿಟ್ಟು ಇಲ್ಲಿ ಸ್ವಚ್ಛತೆನ ಕಾಪಾಡಿ. ಎಲ್ಲ ಕಡೆ ಡಸ್ಟ್ಬಿನ್ ವ್ಯವಸ್ಥೆ ಇಟ್ಟಿದ್ದಾರೆ. ಇಡೀ ಕ್ಯಾಂಪಸ್ ತುಂಬ ಅದ್ಭುತವಾಗಿದೆ. ಸ್ವಚ್ಛತೆನ ಕಾಪಾಡಿ, ಪ್ಲಾಸ್ಟಿಕ್ ಎಲ್ಲೂ ಹಾಕಬೇಡಿ. ಈ ಬಸ್ ಸ್ಟ್ಯಾಂಡ್ನ ಕೊನೆ ತನಕ ಉಳಿಸಿ, ತುಂಬ ಚೆನ್ನಾಗಿದೆ. ಸೊ ಇದಾಗಿತ್ತು ಟೆಕ್ನಾಲಜಿ, ಬೆಂಗಳೂರಲ್ಲಿ ಬಂದಿರುವಂಥ ಹೊಸ ಟೆಕ್ನಾಲಜಿಯ ವಿಚಾರ. ಸೊ ನೋಡಿ, ಇಲ್ಲೆಲ್ಲ ಪರ್ಮಿಷನ್ ಇಲ್ಲ, ಇದೇ ಬಸ್ ಸ್ಟ್ಯಾಂಡು. ಪರ್ಮಿಷನ್ ಇಲ್ಲ, ಪರ್ಮಿಷನ್ ಕೇಳಿಕೊಂಡು ವಿಡಿಯೋ ಮಾಡಿದ್ದೀನಿ ನಾನು. ಸೊ ದಯವಿಟ್ಟು ಇಲ್ಲೇನಾದರೂ ವೀಡಿಯೋ ಮಾಡೋ ಪ್ಲ್ಯಾನಲ್ಲಿದ್ದರೆ ಹುಷಾರು. ವೀಡಿಯೋ ಮಾಡೋ ಹಾಗಿಲ್ಲ, ಇಲ್ಲಿ ಪರ್ಮಿಷನ್ ಕೇಳಬೇಕು. ನಾನು ಪರ್ಮಿಷನ್ ಕೇಳ್ಕೊಂಡೇ ಮಾಡಿದ್ದೀನಿ. ನನ್ನ ಜೊತೆಗೆ ಆ್ಯಕ್ಚುಲಿ ಡಿಪಾರ್ಟ್ಮೆಂಟ್ ಅವರೇ ಬಂದು ನಿಂತ್ಕೊಂಡು ವೀಡಿಯೋ ಮಾಡೋ ತನಕ ವೆಯ್ಟ್ ಮಾಡಿ ಹೋದರು. ಲೈಕ್ ಬಿಡೋದಿಲ್ಲ, ಆಫೀಸರ್ಸ್ನೆಲ್ಲ ಪರ್ಮಿಷನ್ ಕೇಳ್ಕೊಂಡು ನಂತರ ಸಿಕ್ಕಿರೋವಂಥದ್ದು. ಯಾಕಂದರೆ ಇದು ಟೈಟ್ ಸೆಕ್ಯೂರಿಟಿ ಇರುವಂಥ ಕ್ಯಾಂಪಸ್ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಮಾಡೋ ಪ್ಲ್ಯಾನಲ್ಲಿದ್ದರೆ ನೀವು ಪರ್ಮಿಷನ್ ತೊಗೊಂಬಂದರೆ ಬಿಡ್ತಾರೆ. ಕಷ್ಟ ಇದೆ ಇಲ್ಲೆಲ್ಲ, ಸೀರಿಯಸ್ಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆಗುತ್ತೆ ಅಂದ್ಕೊಂಡು ಬಂದೆ. ಬಟ್ ಈ ಲೆವೆಲ್ ಸೆಕ್ಯೂರಿಟಿ ಇದೆ ಅಂತ ಫಸ್ಟ್ ಟೈಮ್ ಗೊತ್ತಾಗಿತ್ತು.